ಈ ಪ್ರೀತಿ ಸುಳ್ಳಿಲ್ಲ. ಯಾರಿವನು ಯಾರಿವನು ನಗುಮುಗದ ಚೆಲುವು. ಹಾಗೆ ಕೇಸರಿ ಬಾತ್ ಆರ್ಡರ್ ಮಾಡಿದ್ವಿ. ಕೇಸರಿ ಬಾತ್ ಕೇಸರಿ ಕಲರೇ ಇಲ್ಲ. ಹೋಟೆಲಲ್ಲಿ ಪಾಪುಗೆ ಚೇರು ಕೂಡ ಇದೆ, ಅದಕ್ಕೆ ಅಲ್ಲಿ ಕೂರ್ಸೋಣ ಅಂದ್ಬಿಟ್ಟು ಇಟ್ಕೊಂಡಿದ್ವಿ. ಎತ್ತಿಸ್ಕೊತ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು 26 ಆಫ್ ಜಾನ್ವರಿ, ಇವತ್ತು ನಮ್ಮದು ಆ್ಯನಿವರ್ಸರಿ ಇದೆ. ಸೊ ಅದಕ್ಕೆ ಮೈಸೂರಲ್ಲೇ ಇದ್ವಿ ನಾವು. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಬರೋಣ ಬೆಳಿಗ್ಗೆನೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಹೊರಟಿದ್ದೀವಿ, ಹೋಗೋಣ ಅಂತ ಅಂದ್ಬಿಟ್ಟು. ಇವಾಗ ನಾವು 6 ಹಂಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ, ಬಟ್ ಆಲ್ರೆಡಿ 7:30 ಆಗಿಬಿಟ್ಟಿದೆ. ಸೊ ಹೋಗೋಷ್ಟಲ್ಲಿ ಎಷ್ಟೊತ್ತಾಗುತ್ತೆ ನೋಡಬೇಕು. ಇವತ್ತು ಲಾಂಗ್ ವೀಕೆಂಡ್ ಇರೋದ್ರಿಂದ ರಜಾ ಇರುತ್ತೆ, ಸೊ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ಬೇಗ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು 3 ಜನ ಹೋಗ್ತಾ ಇದ್ದೀವಿ. ನಾನು, ಇವರು, ಅವಳು ಅಷ್ಟೇ. ಇಲ್ಲಿ ಲಾರಿ ಸರಿ, ಇವಾಗ ಹೋಗಿ ಸಿಗ್ತೀವಿ. ಇವಾಗ ಜಸ್ಟ್ ಬಂದ್ವಿ, ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀವಿ. ಎಷ್ಟು ಚಳಿ ಇದೆ ಅಂದರೆ ಹಿಮ ಬೀಳ್ತಾ ಐತೆ. ಇನ್ನು ಇವಾಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ಪಾರ್ಕಿಂಗಲ್ಲಿ ಎಲ್ಲ ಕಾರು ನಿಲ್ಲಿಸ್ಬಿಟ್ಟಿದ್ದಾರೆ. ಎಷ್ಟು ರಶ್ ಇದೆಯೋ ಏನೋ. ಬನ್ನಿ ಹೋಗಿ ಸಿಗ್ತೀವಿ. ನಾವಿವಾಗ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. 1/2 hour ಆಯಿತು ಬಂದು. ಎಷ್ಟು ಜನ ಇದ್ದಾರೆ ಗೊತ್ತಾ? 1/2 hour ಇಂದ ಹೋಗ್ತಾನೆ ಇದ್ದೀನಿ. ಇವಾಗ 100 rupees ಇತ್ತು ಟಿಕೆಟ್ ಪ್ರೈಸ್, ಇವಾಗ 200 rupees ಮಾಡ್ಬಿಟ್ಟವ್ರೆ. ಸೊ ಇವಾಗ ತಕ್ಷಣ ಇನ್ನೇನು ಹೋಗ್ತಿದ್ದೀವಿ, ಇನ್ನೊಂದು ಲೈನ್ ಇದೆ ಅಷ್ಟೇ. ಹೋಗಿ ಬಂದು ಸಿಗ್ತೀವಿ. ಬನ್ನಿ. ನಮ್ಮ ಪಾಪನ್ನ ಇಟ್ಕೊಂಡು ಆಗ್ತಾ ಇಲ್ಲ. ಹಾಯ್ ಮಾಡಾಯ್, ಅಲ್ಲಿ ಹಾಯ್. ಇವಾಗ ಜಸ್ಟ್ ನಾವು ದರ್ಶನ ಮುಗಿಸ್ಕೊಂಡು ಈಚೆಗೆ ಬಂದ್ವಿ. ಫುಲ್ಲು ಒಳಗಡೆವರೆಗೂ ಹತ್ರ ಹೋಗಿದ್ವಿ, ಅಲ್ಲಿವರೆಗೂ ಬಿಟ್ಟಿದ್ರು. ಇವಾಗ ಚೆನ್ನಾಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಫುಲ್ಲು ರಶ್ ಇದ್ದಾರೆ. ಎಷ್ಟು ರಶ್ ಇದ್ದಾರೆ ಅಂದರೆ ಜಾಸ್ತಿ ರಶ್ ಇದ್ದಾರೆ. ಇಷ್ಟೇ. ಇವಾಗ ಈಚೆ ಹೋಗ್ಬೇಕು. ಕೂತಿದ್ದೀವಿ ಸುಮ್ಮನೆ. ನೋಡಿ, ಹ್ಯಾಪಿ ಆನಿವರ್ಸರಿ. ಎಲ್ಲಿದ್ದೀರಾ? ಇವಾಗ ತಿಂಡಿಗೆ ಒಂದು ಸ್ಟಾಪ್ ಹಾಕಿದ್ದೀವಿ. ತಿಂಡಿ ತಿನ್ಬೇಕು ಅಂದ್ಬಿಟ್ಟು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀವಿ. ಹಾಗೆ ಕೇಸರಿ ಬಾತ್ ಆರ್ಡರ್ ಮಾಡಿದ್ವಿ. ಕೇಸರಿ ಬಾತ್ ಕೇಸರಿ ಕಲರೇ ಇಲ್ಲ. ಬೇರೆ ಸಜ್ಜಿಗೆ ಕೊಟ್ಬಿಟ್ಟು ಕೇಸರಿ ಬಾತ್ ಥರನೇ ಕೇಸರಿ ಬಾತ್ ಅಂತವ್ರೆ. ಕೇಸರಿ ಬಾತ್ ಎಲ್ಲ ನಮ್ಮ ಪಾಪ ಸ್ಕೂಲಲ್ಲಿ ತಿಂತವ್ರೆ. ತಿನ್ನ ಎತ್ಕೊಂಡು ನಾವು ಹಿಂಗೆ ತಿನ್ನೋದ ಅವ್ನು ನೋಡ್ಬಿಟ್ಟು ಅವನೆಲ್ಲ ಅದನ್ನೇ ಎತ್ಕೊಂಡು ಇವಾಗ ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಏನಂತ ನೋಡಬೇಕು. ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ. ಮಕ್ಕಳು ಚೇರ್ ತುಂಬೋದಾ? ಎತ್ಕೊ ಬನ್ನಿ. ಅನ್ಸುತ್ತೆ ಕಣ. ಹೋಟೆಲಲ್ಲಿ ಪಾಪುಗೆ ಚೇರು ಕೂಡ ಇದೆ, ಅದಕ್ಕೆ ಅಲ್ಲಿ ಕೂರ್ಸೋಣ ಅಂದ್ಬಿಟ್ಟು ಇಟ್ಕೊಂಡಿದ್ವಿ. ಎತ್ತಿಸ್ಕೊತಾ ಇದ್ದೀವಿ. ಸೊ ಅದನ್ನ ಗಲೀಜಾಗ್ಬಿಟ್ಟಿದೆ ಅನ್ಸುತ್ತೆ, ಒರೆಸ್ತಾ ಇದ್ದಾರೆ ನೀಟಾಗಿ. ಮುದ್ದು ಮರಿ ಸ್ಪೂನಲ್ಲಿ ಏನು ತಿಂತಾ ಇರೋದು? ದೇವಸ್ಥಾನದಲ್ಲಿ ಬೊಟ್ಟೆಲ್ಲ ಹಾಕ್ಬಿಟ್ಟವ್ರೆ ಜಾಸ್ತಿ ಅವನಿಗೆ. ಅದ್ರ ಮೇಲೆ ಕೂರಿಸಿ ಚೇರ್ ಕುತ್ಕೊಂಬಂಗ್ನೆ ಕುಚ್ಚಿಯಲ್ಲಿ. ಅವನೇನೋ ಹೊಸ್ದಾಗ ಆಗ್ತಾ ಇದಾರೆ ಅಂತ ನೋಡ್ತಾ ಇರ್ತಾನೆ. ಹಂಗ ಹಾಕ್ಬಿಟ್ಟು ಕೂರ್ಸಿದ್ದೀನಿ ಅಲ್ಲಿ. ಏ ಪಾಪ, ದೋಸೆ ತಿನ್ಬೇಕು, ಇಲ್ಲಿ ಎತ್ಕೊಂಡು ತಿನ್ನ. ಮುದ್ದು ದೋಸೆ ತಿನ್ನಕ್ಕೆ ಎತ್ಕೊಟ್ಟಿದ್ದೀನಿ.
ದೋಸೆ ಎಲ್ಲ ಆರೋಗ್ಬಿಟ್ಟೈತೆ ಮಸಾಲೆ ದೋಸೆ. ಅದಕ್ಕೆ ನಾವು ಆಚೆ ಎಲ್ಲರೂ ತಿನ್ಬೇಕಿತ್ತು. ಎಷ್ಟು ತುಪ್ಪ ಹಾಕೋರು ಮಸಾಲೆ ಹೇಳ್ಬಿಟ್ಟಿದ್ರೆ ನೀವು. ನಾವಿವಾಗ ಮಾಲ್ ಆಫ್ ಮೈಸೂರಿಗೆ ಬಂದಿದ್ವಿ. ನಮ್ಮ ಪಾಪಂಗೆ ಏನಾದರೂ ತಿನ್ಸ್ಕೊಂಡು ಹೋಗೋಣ ಅಂತ. ಬೆಳಿಗ್ಗೆಯಿಂದ ಏನು ತಿನ್ಸಿರ್ಲಿಲ್ಲ ಅಂತ. ಬಟ್ ಇಲ್ಲಿ ಇಡ್ಲಿ ಸಿಗುತ್ತೆ ಅಂದ್ಕೊಂಡ್ರೆ ಇಡ್ಲಿ ಸಿಕ್ಕಿಲ್ಲ. ಇವಾಗ ವಾಪಸ್ ಹೋಗ್ತಾ ಇದೀವಿ. ಆಚೆ ಎಲ್ಲಾದರೂ ತಿನ್ಸ್ಕೊಂಡು ಹೋಗ್ಬೇಕು ಅಂದ್ಕೊಂಡು. ಇನ್ನು ಬೆಳಿಗ್ಗೆಯಿಂದ ಏನು ತಿನ್ಸಿಲ್ಲ ಮಾಡಿಲ್ಲ. ಇವಾಗ ಹೋಗಿ ತಿನ್ಸ್ಬೇಕು. ಬನ್ನಿ ಹೋಗೋಣ. ನಾನು ಬೇಡ ಅಂದ್ರೂ ಕೇಕ್ ಕಟ್ ಮಾಡಿಸ್ತವಳೆ. ಬೇಡ ಅಂತ ಅಂದೋ ನಾವು ಕೇಕ್ ತಿನ್ನಲ್ಲ ಅಂತ. ಆದ್ರೂ ಅಂತ ಮಾಡಿಸುತ್ತವಳೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ನೋಡಿ. ಹ್ಯಾಂಡ್ ರೈಟಿಂಗ್ ಸಕ್ಕತ್ತಾಗಿದೆ. ಚೆನ್ನಾಗಿ ಬರ್ತಿದ್ದಾರೆ. ಇವಾಗ ಕೇಕ್ ಕಟ್ ಮಾಡೋಣ. ಈ ಪ್ರೀತಿ ಸುಳ್ಳಿಲ್ಲ. ಯಾರಿವನು ಯಾರಿವನು ನಗುಮುಗದ ಚೆಲುವು. ಹಲೋ, ನಾನು ಈ ಒಂದು ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಆ್ಯನಿವರ್ಸರಿ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಸೊ ಆ್ಯನಿವರ್ಸರಿನ ಮುಗಿಸ್ಕೊಂಡು ಡೈರೆಕ್ಟು ನಾನು ಊರಿಗೆ ಬಂದಿದ್ದೀನಿ. ಇದೇ ಫ್ರೈಡೇ ಮಳವಳ್ಳಿಲಿ ಸಿಡಿ ಹಬ್ಬ ಮಾಡ್ತಾರೆ ನಮ್ಮ ಅಜ್ಜಿ ಊರಲ್ಲಿ. ಸೊ ಅದಕ್ಕೆ ಅದನ್ನು ಮುಗಿಸ್ಕೊಂಡು ಒಟ್ಟಿಗೆ ಬ್ಯಾಂಗ್ಳೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡಿದ್ದೀನಿ. ಅದನ್ನು ಮುಗಿಸ್ಕೊಂಡು ಹೋಗಬೇಕು. ಆ್ಯಂಡ್ ಮೈಸೂರಲ್ಲಿ ಚೆನ್ನಾಗಿ ದರ್ಶನ ಆಯಿತು. ದೇವರು ಗರ್ಭಗುಡಿ ಹತ್ರನೇ ಬಿಟ್ಟಿದ್ದರು. ಸೊ ಪೊಲೀಸವರು ಕೇಳಿದ್ದಕ್ಕೆ ಅಲ್ಲಿಗೆ ಬಿಟ್ಕೊಟ್ರು. ಆ್ಯಂಡ್ ದೇವ್ರನ್ನ ಒಂಥರ ಹತ್ರದಿಂದ ನೋಡಿದ್ರೆ ಯಾವುದೇ ದೇವರಾದ್ರೂ ಒಂಥರ ಮನಸ್ಸಿಗೆ ತೃಪ್ತಿ ಅಂತಾರಲ್ಲ ಆ ಥರ ಸಿಗುತ್ತೆ. ಸೊ ಹತ್ರದಲ್ಲೇ ನೋಡಿಕೊಂಡು ಅದನ್ನು ಮುಗಿಸ್ಕೊಂಡು ಬಂದ್ವಿ. ಬೇಗನೆ ಬಂದ್ಬಿಟ್ವಿ. ಮೈಸೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ಲೇಸು ನೋಡ್ಬಿಟ್ಟಿದ್ದೀವಿ. ಪ್ಯಾಲೇಸ್ ಆಗಲಿ, ಝೂ, ಕಾರಂಜಿ ಲೇಕ್ ಎಲ್ಲ ಕಡೆನೂ ಹೋಗ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ಎಲ್ಲೂ ಹೋಗಲಿಲ್ಲ. ಬೇಗನೆ ಬಂದುಬಿಟ್ವಿ. ಹಾಗೆ ವಿನುತಾ ಮತ್ತು ಪ್ರಮೋದ್ ಅವರು ಇಬ್ಬರು ಕೂಡ ಅವತ್ತೇ ಹೊರಟುಬಿಟ್ರು. ನಾನು ಈ ವೀಕು ಇಲ್ಲೇ ಇದ್ಬಿಟ್ಟು ನೆಕ್ಸ್ಟ್ ವೀಕು ಬ್ಯಾಂಗ್ಳೂರಿಗೆ ಹೋಗಬೇಕು ರಿಟರ್ನು. ಇವಾಗ ನಮ್ಮ ಪಾಪನ್ನ ಮಲಗಿಸಿದ್ದೀನಿ ಅಷ್ಟೇ. ನಮ್ಮ ಪಾಪ ಜಸ್ಟ್ ಇವಾಗ ಮಲ್ಕೊಂಡೆದ್ದ. ಪಾಪ ಸ್ಮೈಲ್ ಮಾಡೋದು ಹೆಂಗೆ ಮಗನೆ? ಸ್ಮೈಲ್ ಮಾಡೋದು ಹಂಗಂತೆ 4 ಕಲ್ಲು ಉಟ್ಬಿಟ್ಟು ಯಾರೇ ಸ್ಮೈಲ್ ಮಾಡೋ ಪಾಪ ಅಂದರೆ ಈ ಥರ ಸ್ಮೈಲ್ ಮಾಡ್ತಾನೆ ಅವನು. ಅಲ್ಲಿ ನೋಡು, ಅಲ್ಲೋ ಎಷ್ಟು ದಪ್ಪ ಐತೆ. ಕಚ್ಚಿದ್ರೆ ಹೆಂಗೆ ಕಚ್ತಾನೆ ಗೊತ್ತಾ? ಎದ್ದೇಳು. ಹೆಂಗೆ ಕಚ್ತಾನೆ ಅಂದರೆ ಈ 4 ಕಲ್ಲಲ್ಲಿ ಇನ್ನೂ ಅದು ಪಕ್ಕ ಬೇರೆ ಬರ್ತೈತೆ ಅಲ್ಲೂ. ಇವಾಗ ನಾನು ನಮ್ಮ ಪಾಪಂಗೆ ಸರಿ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಎಲ್ಲನೂ ತೊಳೆದು ಒಣಹಾಕಿ ಇದು ಮಾಡಿ ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಪುಡಿ ಮಾಡಿಸ್ಕೋಬೇಕು. ಎಲ್ಲ ಥರದ ಕಾಳುಗಳು, ಡ್ರೈ ಫ್ರೂಟ್ಸು, ಹಾಗೆ ರಾಗಿ, ಅಕ್ಕಿ, ಗೋಧಿ ಎಲ್ಲ ಹಾಕಿದ್ದೀವಿ. ಸ್ವಲ್ಪ ಚಕ್ಕೆನೂ ಹಾಕಿದ್ಯಾ ಮಮ್ಮಿ? ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಇದೆಲ್ಲ ಹಾಕಿದ್ದೀವಿ. ಜೈಕಾಯಿ ಹಾಕಿದ್ಯಾ? ಇಷ್ಟನ್ನು ಹಾಕಿದ್ದೀವಿ. ಇವಾಗ ಇದನ್ನು ಮಿಲ್ ಮಾಡಿಸ್ಕೋಬೇಕು. ನಮ್ಮ ಮನೆ ಮುಂದೆಗಡೆನೇ ಐತೆ ಮಿಲ್ಲು, ಅಲ್ಲಿದೆ ಮಿಲ್ಲು. ಸೊ ಮಾಡಿಸ್ಕೊಂಡು ಅದಾದಮೇಲೆ ತಿನ್ನಿಸ್ಬೇಕು ಪಾಪಂಗೆ. ನಮ್ಮ ಕೋಳಿಗಳೆಲ್ಲ ವಾಕ್ ಮಾಡ್ತಾವೆ ನೋಡಿ. ಅಲ್ಲಿ ಇದೇ ನಮ್ಮ ಕೋಳಿಗಳು. ಅದ್ಯಾಕೆ ಬಿಡಲಿಲ್ಲ ಮೇಲ್ಗಡೆ ಅವನ್ನ? ಸೊ ಇವಾಗ ಅವೆಲ್ಲ ತಿಂದಾದ್ಮೇಲೆ ಅದೇ ಅದ್ರ ಮೇಲ್ಗಡೆ ಹೋಗುತ್ತೆ ಒಳಗಡೆಗೆ ಅಷ್ಟೇ.